ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವಿವತ್ತು ನೋಡೋಣ ದಿನಾಂಕ 25/2/2024ರಲ್ಲಿ ನಡೆದಿರ್ತಕ್ಕಂತಹ ಸಿವಿಲ್ ಪೊಲೀಸ್ ಕಾನಿಸ್ಟೇಬಲ್ನ ಸಂಪೂರ್ಣವಾದ ಮಾಹಿತಿ ಹಾಗೂ ಬೆಂಗಳೂರು ನಗರದಲ್ಲಿ ಯಾರೆಲ್ಲ ಎಕ್ಸಾಮ್ ಹಾಕಿದ್ದೀರಾ, ಅಲ್ಲಿ ಯಾರೆಲ್ಲ ಎಕ್ಸಾಮ್ ಹಾಕಿ ಈಗಾಗಲೇ ಎಕ್ಸಾಮನ್ನು ಬರೆದಿರ್ತೀರಾ, ಆಲ್ರೆಡಿ ನಿಮಗೆ ಪ್ರಾವಿಷನಲ್ ಕೀ ಆನ್ಸರನ್ನು ಕೂಡ ಇಲ್ಲಿ ಪ್ರಕಟ ಮಾಡಿದ್ದಾರೆ. ನಿಮಗೆ ಈ ಎಲ್ಲ ಕೀ ಆನ್ಸರ್ಗಳನ್ನು ನೋಡಿಕೊಂಡ ಮೇಲೆ ನಿಮಗೆ ನಿಮ್ಮ ಮಾರ್ಕ್ಸ್ ಆಧಾರದ ಮೇಲೆ ನಾನು ಇಲ್ಲಿ ನಿಮಗೆ ಪ್ರಾವಿಷನಲ್ ಕಟ್ ಆಫ್ ಲಿಸ್ಟನ್ನು ನಾನು ಇಲ್ಲಿ ನಿಮಗೆ ಮಾಡ್ತಿದ್ದೀನಿ. ಲಾಸ್ಟು 2021ನಲ್ಲಿ ಎಷ್ಟಾಗಿತ್ತಲ್ವ, ಅದಕ್ಕಿಂತ 1 or 2 ಮಾರ್ಕ್ಸ್ ಇಲ್ಲಿ ಜಾಸ್ತಿ ಇರ್ತಕ್ಕಂಥ ಸಾಧ್ಯತೆ ಅಥವಾ ಕಡಿಮೆ ಇರ್ತಕ್ಕಂಥ ಸಾಧ್ಯತೆಗಳ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಬೆಂಗಳೂರು ನಗರದ ಸಂಪೂರ್ಣ ವರ್ಗೀಕರಣದ ಬಗ್ಗೆ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತೇನೆ ಫ್ರೆಂಡ್ಸ್. ಅದೇ ರೀತಿಯಾಗಿ ನಿಮಗೆ ಇಲ್ಲಿ ಎಲ್ಲ ಹುದ್ದೆಗಳ ವರ್ಗೀಕರಣದ ಬಗ್ಗೆ ಯಾವೆಲ್ಲ ಪೋಸ್ಟ್ಗಳು, ಯಾವೆಲ್ಲ ಕ್ಯಾಟಗರಿಗೆ ಎಷ್ಟೆಲ್ಲ ಪೋಸ್ಟ್ಗಳಿದೆ, ಅದೇ ರೀತಿಯಾಗಿ 1:1ನಲ್ಲಿ ಎಷ್ಟು ಜನನ ಸೆಲೆಕ್ಟ್ ಮಾಡ್ತಾರೆ, ಅದೇ ರೀತಿಯಾಗಿ 1:5ಅಲ್ಲಿ ಎಷ್ಟು ಜನನ ಸೆಲೆಕ್ಟ್ ಮಾಡ್ತಾರೆ ಅಂತೇಳಿ ನಿಮಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಇಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ಕೊತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕನನ್ನು ಆಲಲ್ಲಿ ಇಟ್ಕೊಳ್ಳಿ. ಬನ್ನಿ ಇಲ್ಲಿ ಸ್ಟಾರ್ಟ್ ಮಾಡೋಣ. ಒಟ್ಟಾರೆಯಾಗಿ ಇಲ್ಲಿ ನೀವು ನೋಡ್ಬೋದು, ಸಿವಿಲ್ ಪುರುಷ ಒಟ್ಟಾರೆಯಾಗಿ ಇಲ್ಲಿ 336 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. ಅದೇ ರೀತಿಯಾಗಿ 336 ಹುದ್ದೆಗಳಲ್ಲಿ ಯಾವೆಲ್ಲ ಕ್ಯಾಟಗರಿಗೆ ಎಷ್ಟೆಲ್ಲ ವರ್ಗೀಕರಣ ಮಾಡಿದ್ದಾರೆ ಅಂತೇಳಿ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಂತ ಹೋಗ್ತೀನಿ. ನೀವು ಇಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ಪುರುಷರದಿದೆ. ನೆಕ್ಸ್ಟು ಇಲ್ಲಿ ನೀವು ಇಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ನೀವು ಮಹಿಳಾ ಪೊಲೀಸ್ ಕಾನಿಸ್ಟೇಬಲ್ದ ಸಿವಿಲ್ದು ಇಲ್ಲಿ ಹಾಕಿದ್ದಾರೆ. ಅದೇ ರೀತಿಯಾಗಿ ನೀವು ಇಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಖಾಲಿ ಇರ್ತಕ್ಕಂಥ ಬ್ಯಾಕ್ಲಾಗ್ಸ್ ಹುದ್ದೆಗಳ ಬಗ್ಗೆ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಇಲ್ಲಿ ನೀವು ಮೊದಲು ಪುರುಷರದು ಇಲ್ಲಿ ನಾವು ನೋಡೋಣ. ಅದೇ ರೀತಿಯಾಗಿ ನೀವು ಇಲ್ಲಿ ನೋಡೋದಾದರೆ ಮೊದಲನೇದಾಗಿ GM ಕ್ಯಾಟಗರಿ ಅವ್ರಿಗೆ ಇಲ್ಲಿ ನೀವು ನೋಡಿದ್ರೆ 168 ಹುದ್ದೆಗಳು ಖಾಲಿ ಇದ್ದಾವೆ. ಅದರಲ್ಲಿ ಗ್ರಾಮೀಣ ಮಾಧ್ಯಮಕ್ಕೆ 42, ತೃತೀಯ ಲಿಂಗಕ್ಕೆ 2, ಮಾಜಿ ಸೈನಿಕರಿಗೆ 2, ಯೋಜನೆ ನಿರ್ಧಗೊಂಡ ಅಭ್ಯರ್ಥಿಗೆ 8, ಕನ್ನಡ ಮಾಧ್ಯಮಕ್ಕೆ 8, ಅದೇ ರೀತಿಯಾಗಿ ಇತರರಿಗೆ 91 ಹುದ್ದೆಗಳು ಇಲ್ಲಿ ಖಾಲಿ ಇರ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ ಫ್ರೆಂಡ್ಸ್. ಅದೇ ರೀತಿಯಾಗಿ ನೀವಿಲ್ಲಿ ನೋಡ್ಬೋದು, ಒಟ್ಟಾರೆಯಾಗಿ ಇಲ್ಲಿ 168 ಹುದ್ದೆಗಳು ಇಲ್ಲಿ ಖಾಲಿ ಇದ್ದು, ಒಟ್ಟಾರೆಯಾಗಿ ಇಲ್ಲಿ ನೀವು ನೋಡ್ಬೋದು. ಒಟ್ಟಾರೆಯಾಗಿ ನಾವು ಇಲ್ಲಿ ನೋಡ್ತಾ ಹೋದರೆ ಇಲ್ಲಿ ನೀವು ನೋಡ್ಬೋದು 5 ಅಂದರೆ 1:5ಗೆ ಎಷ್ಟು ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಇಲ್ಲಿ ನೋಡಿದ್ರೆ ಅಪ್ರಾಕ್ಸಿಮೇಟ್ಲಿ 840 ವಿದ್ಯಾರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡತಕ್ಕಂಥ ಸಾಧ್ಯತೆ ಇದೆ. ಇಲ್ಲಿ 840 or 850 ವಿದ್ಯಾರ್ಥಿಗಳಲ್ಲಿ ನಿಮ್ಮ ಸ್ಕೋರ್ ಎಷ್ಟಿದ್ರೆ ನೀವು ಬೆಂಗಳೂರಿನಲ್ಲಿ ನೀವು ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ಬೋದು 78 to 82 ನಿಮ್ಮ ಮಾರ್ಕ್ಸ್ ಏನಾದರೂ ನೀವು GM ಕ್ಯಾಟಗರಿಯಲ್ಲಿ ನೀವು ಸೆಲೆಕ್ಟ್ ಆಗ್ತೀರಾ ಅಂತಂದರೆ ಇಲ್ಲಿ ನಿಮ್ಮ ಸ್ಕೋರ್ ಇಷ್ಟಿದ್ರೆ ನೀವು GM ಕ್ಯಾಟಗರಿಯಲ್ಲೇ ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಇಲ್ಲಿ ಪರಿಶಿಷ್ಟ ಜಾತಿ ಅಂದರೆ SC ಕ್ಯಾಟಗರಿಯವ್ರದ್ದು ನಾವು ಇಲ್ಲಿ ನೋಡೋಣ. ಒಟ್ಟಾರೆಯಾಗಿ ಬೆಂಗಳೂರು ನಗರದಲ್ಲಿ 51 ಹುದ್ದೆಗಳು ಖಾಲಿ ಇದ್ದಾವೆ. ಅದೇ ರೀತಿಯಾಗಿ ಗ್ರಾಮೀಣ ಅಭ್ಯರ್ಥಿಗೆ 13, ತೃತೀಯ ಲಿಂಗಕ್ಕೆ 1, ಮಾಜಿ ಸೈನಿಕರಿಗೆ 5, ಅದೇ ರೀತಿಯಾಗಿ ಯೋಜನೆ ನಿರ್ಧಗೊಂಡ ಅಭ್ಯರ್ಥಿಗಳಿಗೆ 3, ಕನ್ನಡ ಮಾಧ್ಯಮಕ್ಕೆ 3, ಇತರರಿಗೆ 26. ಒಟ್ಟಾರೆಯಾಗಿ ಇಲ್ಲಿ 50 ಹುದ್ದೆಗಳು ಖಾಲಿ ಇದ್ದಾವೆ. 51 ಇಲ್ಲಿ ಒಟ್ಟಾರೆಯಾಗಿ 1:5ಗೆ ಎಷ್ಟು ಮೆಂಬರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ ಅಂತ ಇಲ್ಲಿ ನಾವು ನೋಡೋದಾದರೆ ಒಟ್ಟಾರೆಯಾಗಿ 255 ವಿದ್ಯಾರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆಯಾಗಿ 255 ವಿದ್ಯಾರ್ಥಿಗಳನ್ನು 1:5ಗೆ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ 1:1ಗೆ ಎಷ್ಟು ವಿದ್ಯಾರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ ಅಂತ ಇಲ್ಲಿ ನೋಡೋದಾದರೆ 51 ವಿದ್ಯಾರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ 1:1ಗೆ 51 ಹುದ್ದೆಗಳಲ್ಲಿ ನೀವು ಒಬ್ಬರು ಆಗಿರಬೇಕು ಅಂತ ಆದರೆ ನಿಮ್ಮ ಸ್ಕೋರ್ ಎಷ್ಟಿರಬೇಕು ಅಂತ ಹೇಳಿದ್ರೆ ಇಲ್ಲಿ ನೀವು 70 to 72 ನಿಮ್ಮ ಮಾರ್ಕ್ಸ್ ಇದ್ದರೆ ಇಲ್ಲಿ SC ಕ್ಯಾಟಗರಿಯಲ್ಲಿ ನೀವು ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳೆಲ್ಲ ಇದ್ದಾವೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡದ ಕಡೆ ಬಂದರೆ ಒಟ್ಟಾರೆಯಾಗಿ 10 ಹುದ್ದೆಗಳು ಖಾಲಿ ಇದ್ದು ಇಲ್ಲಿ ಒಟ್ಟಾರೆಯಾಗಿ ಇಲ್ಲಿ ನೀವು ನೋಡ್ಬೋದು 2 ಗ್ರಾಮೀಣ ಅಭ್ಯರ್ಥಿಗೆ, 1 ತೃತೀಯ ಲಿಂಗಕ್ಕೆ, 1 ಮಾಜಿ ಸೈನಿಕರಿಗೆ, 1 ಯೋಜನೆ ನಿರತಗೊಂಡ ಅಭ್ಯರ್ಥಿಗೆ ಹಾಗೂ 5 ಇತರರಿಗಿದೆ. ಒಟ್ಟಾರೆಯಾಗಿ ಇಲ್ಲಿ 1:5ಗೆ ಇಲ್ಲಿ 50 ವಿದ್ಯಾರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು 1:1ಗೆ ಇಲ್ಲಿ ಎಷ್ಟು 10 ವಿದ್ಯಾರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥ ಕ್ಯಾಂಡಿಡೇಟ್ಸ್ನ ಸೆಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ. ಅದೇ ರೀತಿಯಾಗಿ ನೀವಿಲ್ಲಿ ನೋಡಬಹುದು, ಇಲ್ಲಿ ಪರಿಶಿಷ್ಟ ಜಾತಿಗೆ ಎಷ್ಟು ಸ್ಕೋರ್ ಮಾಡಿದ್ರೆ ನೀವಿಲ್ಲಿ ಜಾಬ್ನ ತಗೋಬೋದು ಅಂತ ಹೇಳಿದ್ರೆ ನೀವಿಲ್ಲಿ ನೋಡ್ಬೋದು 72 to 76 ನಿಮ್ಮ ಮಾರ್ಕ್ಸ್ ಏನಾದರೂ ಆಗಿದ್ದರೆ ನೀವು 1:1ನಲ್ಲಿ ಸೆಲೆಕ್ಟ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡಬಹುದು ಪ್ರಾವಿಷನಲ್ ಆಗಿ ನಾನು ಇಲ್ಲಿ ಮಾಡ್ತಾ ಇರೋದು
2 ಆರ್ 3 ಇಯರ್ಸ್ದು ಬ್ಯಾಕ್ಲಾಗ್ಸ್ನ ಇಟ್ಕೊಂಡು ನಾನಿಲ್ಲಿ ಮಾಡ್ತಾ ಇರೋದು. ಅದೇ ರೀತಿಯಾಗಿ ಇಲ್ಲಿ ಪರಿಶಿಷ್ಟ 1 ಅಂದರೆ ಪ್ರವರ್ಗ 1 ಕ್ಯಾಂಡಿಡೇಟ್ಗೆ ಬಂದರೆ ಒಟ್ಟಾರೆಯಾಗಿ ಇಲ್ಲಿ 13 ಹುದ್ದೆಗಳು ಖಾಲಿ ಇದ್ದಾವೆ. ಅದರಲ್ಲಿ 4 ಗ್ರಾಮೀಣ ಅಭ್ಯರ್ಥಿ, 1 ಮಾಜಿ ಸೈನಿಕರಿಗೆ, ಯೋಜನೆ ನಿರತಗೊಂಡಕ್ಕೆ 1 ಹಾಗೂ ಕನ್ನಡ ಮಾಧ್ಯಮಕ್ಕೆ 1, 6 ಇತರರಿಗೆ ಇದೆ. ಹಾಗೆ ಒಟ್ಟಾರೆಯಾಗಿ ಇಲ್ಲಿ 13 ಹುದ್ದೆಗಳು ಖಾಲಿ ಇರೋದ್ರಿಂದ 1:5ಗೆ ಎಷ್ಟು ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿದರೆ ಇಲ್ಲಿ 65 ಮೆಂಬರ್ಸ್ನ ಇಲ್ಲಿ 1:5ಗೆ ಸೆಲೆಕ್ಟ್ ಮಾಡ್ತಾರೆ ಫ್ರೆಂಡ್ಸ್. 65 ಮೆಂಬರ್ಸ್ನ 1:5ಗೆ ಸೆಲೆಕ್ಟ್ ಮಾಡಿಕೊಂಡು 1:1ಗೆ ಇಲ್ಲಿ ಕೇವಲ 13 ಮೆಂಬರ್ಸ್ನ ಇಲ್ಲಿ ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಇದ್ದಾವೆ. ಯಾರೆಲ್ಲ ನೀವು ಹೆಚ್ಚಿಗೆ ಸ್ಕೋರ್ ಮಾಡಿರ್ತೀರ ಇಲ್ಲಿ ನೀವು ಸೆಲೆಕ್ಟ್ ಆಗ್ತಕ್ಕಂಥ ಪ್ರಾವಿಷನಲ್ ಕೂಡ ಇಲ್ಲಿ ಜಾಸ್ತಿ ಇರುತ್ತೆ. ಅದೇ ರೀತಿಯಾಗಿ ಪ್ರವರ್ಗ 1ಕ್ಕೆ ಇಲ್ಲಿ ನೀವು ನೋಡೋದಾದರೆ 73+ ನಿಮ್ಮ ಸ್ಕೋರ್ ಇದ್ದರೆ ನೀವು ಪಕ್ಕ 1:1ಲ್ಲಿ ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಬೆಂಗಳೂರು ನಗರದಲ್ಲಿ. ನೀವಿಲ್ಲಿ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ಫ್ರೆಂಡ್ಸ್ ನೀವಿಲ್ಲಿ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ 2A ಕ್ಯಾಟಗರಿ ಅವ್ರದ್ದು ನೋಡಿ ಒಟ್ಟಾರೆಯಾಗಿ 51 ಹುದ್ದೆಗಳು ಖಾಲಿ ಇದ್ದಾವೆ. ಅದರಲ್ಲಿ 13 ಗ್ರಾಮೀಣ ಅಭ್ಯರ್ಥಿಗೆ, 1 ತೃತೀಯ ಲಿಂಗಕ್ಕೆ ಹಾಗೂ ಮಾಜಿ ಸೈನಿಕರಿಗೆ 5, ಅದೇ ರೀತಿ ಯೋಜನೆ ನಿರತಗೊಂಡ 3, ಕನ್ನಡ ಮಾಧ್ಯಮಕ್ಕೆ 3, ಒಟ್ಟಾರೆಯಾಗಿ ಇತರರಿಗೆ 23 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. ಒಟ್ಟಾರೆಯಾಗಿ ಇಲ್ಲಿ ನೀವು ನೋಡೋದಾದರೆ 230 ವಿದ್ಯಾರ್ಥಿಗಳನ್ನು ಇಲ್ಲಿ 1:5ಗೆ ಸೆಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳೆಲ್ಲ ಇದ್ದು, ಅದೇ ರೀತಿಯಾಗಿ 1:1ಗೆ 51 ವಿದ್ಯಾರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ ಫ್ರೆಂಡ್ಸ್. ನೀವಿಲ್ಲಿ 51 ಹುದ್ದೆಗಳಿಗೆ ನೀವಿಲ್ಲಿ ಸೆಲೆಕ್ಟ್ ಆಗಬೇಕಂತ ಹೇಳಿದರೆ 2A ಕ್ಯಾಟಗರಿ ಅವ್ರದ್ದು ನಿಮ್ಮ ಸ್ಕೋರ್ ಎಷ್ಟಿರಬೇಕು ಅಂತ ಹೇಳಿದರೆ ಇಲ್ಲಿ ನೀವು ನೋಡಬಹುದು. ಇಲ್ಲಿ ನೀವು ನೋಡಿದ್ರೆ 70 to 75 ನಿಮ್ಮ ಸ್ಕೋರ್ ಇದ್ದರೆ ನೀವಿಲ್ಲಿ 1:1ಲ್ಲಿ ಸೆಲೆಕ್ಟ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ 2A ಕ್ಯಾಟಗರಿ ಅವ್ರದ್ದು. ಅದೇ ರೀತಿಯಾಗಿ 2B ಕ್ಯಾಟಗರಿ ಅವ್ರದ್ದು ನಾವಿಲ್ಲಿ ನೋಡ್ತಾ ಹೋದರೆ ಒಟ್ಟಾರೆಯಾಗಿ 13 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. ಅದೇ ರೀತಿಯಾಗಿ ಒಟ್ಟಾರೆಯಾಗಿ 65 ವಿದ್ಯಾರ್ಥಿಗಳನ್ನು 1:5ಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋತಾರೆ. ಅದೇ ರೀತಿಯಾಗಿ 1:1ಗೆ ಇಲ್ಲಿ 13 ವಿದ್ಯಾರ್ಥಿಗಳನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೋತಾರೆ. ಈ 13 ವಿದ್ಯಾರ್ಥಿಗಳಲ್ಲಿ ನೀವು ಒಬ್ಬರಾಗಿರಬೇಕು ಅಂತ ಹೇಳಿದರೆ 2B ಕ್ಯಾಟಗರಿ ಅವ್ರದ್ದು ನಿಮ್ಮ ಸ್ಕೋರ್ ಎಷ್ಟಿರಬೇಕು ಅಂತ ಹೇಳಿದ್ರೆ 72 to 75 ನಿಮ್ಮ ಸ್ಕೋರ್ ಇರಬೇಕಾಗುತ್ತೆ ಫ್ರೆಂಡ್ಸ್. ನೀವಿಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ. ಸೆಲೆಕ್ಟ್ ಆಗ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ನೀವು ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ 3A ಕ್ಯಾಟಗರಿ ಅವ್ರದ್ದು ಸೇಮ್. ಇಲ್ಲಿ ನೋಡಿ 13 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. 4 ಗ್ರಾಮೀಣ ಅಭ್ಯರ್ಥಿ, 1 ಮಾಜಿ ಸೈನಿಕರು, 1 ಯೋಜನೆ ನಿರತ, 1 ಕನ್ನಡ ಮಾಧ್ಯಮ, 6 ಇತರರಿಗೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಅದೇ 65 1:1ಗೆ ಸೆಲೆಕ್ಟ್ ಮಾಡಿಕೊಂಡು 13 ವಿದ್ಯಾರ್ಥಿಗಳನ್ನು 1:1ಗೆ ಕ್ಯಾಂಡಿಡೇಟ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋತಾರೆ. ಅದೇ ರೀತಿಯಾಗಿ 3A ಕ್ಯಾಟಗರಿ ಅವ್ರದ್ದು ನಿಮ್ಮ ಸ್ಕೋರ್ ಏನಾದರೂ 73 to 76 ನಿಮ್ಮ ಸ್ಕೋರ್ ಇದ್ದರೆ ನೀವಿಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ 3A ಕ್ಯಾಟಗರಿ ಅವ್ರದ್ದು. ಹಾಗೆ 3B ಕ್ಯಾಟಗರಿ ಅವ್ರದ್ದು ನಾವಿಲ್ಲಿ ನೋಡ್ತಾ ಬಂದರೆ ಒಟ್ಟಾರೆಯಾಗಿ 17 ಹುದ್ದೆಗಳು ಖಾಲಿದ್ದಾವೆ. ಅದೇ ರೀತಿಯಾಗಿ 4 ಗ್ರಾಮೀಣ ಅಭ್ಯರ್ಥಿಗೆ, ತೃತೀಯ ಲಿಂಗಕ್ಕೆ 1, ಮಾಜಿ ಸೈನಿಕರಿಗೆ 1, ಅದೇ ರೀತಿ ಯೋಜನೆ ನಿರತಗೊಂಡರಿಗೆ 1, ಅದೇ ರೀತಿಯಾಗಿ ಇತರರಿಗೆ 9 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. ನೋಡಿ ಫ್ರೆಂಡ್ಸ್, ಈ ಎಲ್ಲ ಖಾಲಿ ಇರತಕ್ಕಂಥ ಹುದ್ದೆಗಳ ಕಟ್ ಆಫ್ ಲಿಸ್ಟನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ನಿಮ್ಮ ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡ್ತೇನೆ. ಅದೇ ರೀತಿಯಾಗಿ ನನ್ನ ಹಿಂದಿನ ವೀಡಿಯೋಗಳನ್ನು ನೀವು ನೋಡ್ಬೋದು. ನನ್ನ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಎಲ್ಲ ಡೌಟ್ಗಳನ್ನು ಕಮೆಂಟ್ ಮುಖಾಂತರನೇ ಅವರಿಗೆ ರಿಪ್ಲೈ ಮಾಡಿಬಿಟ್ಟು ಎಲ್ಲರಿಗೂ ಅವರ ಡೌಟ್ಸನ್ನು ಕ್ಲಿಯರ್ ಮಾಡಿದ್ದೇನೆ. ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಚಾನಲ್ಗೆ ಈ ಎಲ್ಲ ಮಾಹಿತಿ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ 3B ಕ್ಯಾಟಗರಿ ಅವರಿಗೆ ಇಲ್ಲಿ ಎಷ್ಟು ಕಟ್ ಆಫ್ ಲಿಸ್ಟ್ ಇಲ್ಲಿ ನಿಲ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಿದ್ರೆ 74+ ನಿಮ್ಮ ಮಾರ್ಕ್ಸ್ ಏನಾದರೂ ಇಲ್ಲಿ ಆಗಿದ್ದರೆ ನೀವು ಇಲ್ಲಿ 1:1ಲ್ಲಿ ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳೆಲ್ಲ ಇದ್ದಾವೆ ಫ್ರೆಂಡ್ಸ್. ನೀವು ಇಲ್ಲಿ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ನೀವು ಇಲ್ಲಿ ಪುರುಷ ಅಭ್ಯರ್ಥಿಗಳದ್ದೆಲ್ಲ ನೋಡ್ತಾ ಬಂದಿವಿ. ಅದೇ ರೀತಿಯಾಗಿ ಇಲ್ಲಿ ಮಹಿಳಾ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಯಾರೆಲ್ಲ ಹುದ್ದೆಗಳು ಇಲ್ಲಿ ಬರೆದಿದ್ದೀರಾ, ಇಲ್ಲಿನ ಹುದ್ದೆಗಳು ಎಷ್ಟು, ಯಾವೆಲ್ಲ ಕ್ಯಾಟಗರಿಗೆ ಎಷ್ಟೆಲ್ಲ ಹುದ್ದೆಗಳು ಖಾಲಿದ್ದಾವೆ. ಅದೇ ರೀತಿಯಾಗಿ ಈಗ ನಡೆದಿರ್ತಕ್ಕಂತಹ DR ಹುದ್ದೆಗೆ ಈಗಾಗಲೇ ಫಿಸಿಕಲನ್ನು ಕರೆದಿದ್ದಾರೆ. ನೀವು ಇಲ್ಲಿ ಹೆಣ್ಮಕ್ಕಳಿಗೆ ಎಷ್ಟೆಲ್ಲ ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟೆಲ್ಲ ಮಾರ್ಕ್ಸ್ ಕಟ್ ಆಫ್ ಲಿಸ್ಟ್ ನಿಲ್ಲುತ್ತೆ ಅಂತೇಳಿ ಕೂಡ ಇಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ನೀವಿಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಒಟ್ಟಾರೆಯಾಗಿ ಇಲ್ಲಿ ನೀವು 112 ಹುದ್ದೆಗಳು ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಾಗಿವೆ. ಅದೇ ರೀತಿಯಾಗಿ ಇಲ್ಲಿ GM ಕ್ಯಾಟಗರಿ ಅವರಿಗೆ ಎಷ್ಟು ಸ್ಕೋರ್
ಬಂದರೆ ನೀವಿಲ್ಲಿ ಎಲಿಜಿಬಲ್, ಫಿಸಿಕಲ್ಗೆ ಎಲಿಜಿಬಲ್. ಅದೇ ರೀತಿಯಾಗಿ ಎಷ್ಟು ಸ್ಕೋರ್ ಬಂದರೆ ನೀವಿಲ್ಲಿ 1:1ಗೆ ಸೆಲೆಕ್ಟ್ ಆಗ್ತೀರಾ ಅಂತೇಳಿ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ನೀವು ಏನು ಮಾಡಬೇಕಂತ ಗೊತ್ತಲ್ವಾ? ಹೋಗ್ಬಿಟ್ಟು ನಮ್ಮ ಚಾನಲ್ನ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಆಲಲ್ಲಿ ಇಟ್ಕೊಳ್ಳಿ, ಒಂದು ಲೈಕ್ ಕೊಡಿ. ನಾನು ನಿಮಗೆ ಯಾವುದಾದ್ರೂ ಡಿಸ್ಟಿಕ್ ಬೇಕಂತ ಹೇಳಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸೋದ್ರಿಂದ ನಾನು ನಿಮಗೆ ಆ ಡಿಸ್ಟಿಕ್ದು ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಇಲ್ಲಿ GM ಕ್ಯಾಟಗರಿ ಅವರಿಗೆ ಒಟ್ಟಾರೆಯಾಗಿ 56 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. 56 ಹುದ್ದೆಗಳು ಖಾಲಿ ಇದ್ದು ಇಲ್ಲಿ ಗ್ರಾಮೀಣ ಅಭ್ಯರ್ಥಿಗೆ 14, ತೃತೀಯ ಲಿಂಗಕ್ಕೆ 1, ಮಾಜಿ ಸೈನಿಕರಿಗೆ 5, ಯೋಜನಾ ನಿರತಗೊಂಡ ಅಭ್ಯರ್ಥಿಗೆ 3, ಕನ್ನಡ ಮಾಧ್ಯಮಕ್ಕೆ 3, ಇತರರಿಗೆ 30 ಪೋಸ್ಟ್ಗಳು ಇಲ್ಲಿ ಖಾಲಿ ಇದ್ದಾವೆ. ಒಟ್ಟಾರೆಯಾಗಿ ಇಲ್ಲಿ 56 ಹುದ್ದೆಗಳು ಇಲ್ಲಿ ಖಾಲಿ ಇರೋದ್ರಿಂದ 1:1ಗೆ 56 ವಿದ್ಯಾರ್ಥಿಗಳನ್ನು ಇಲ್ಲಿ ಅಥವಾ 56 ಕ್ಯಾಂಡಿಡೇಟ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ನೀವು ನೋಡಿದ್ರೆ ಒಟ್ಟಾರೆಯಾಗಿ 250 ವಿದ್ಯಾರ್ಥಿಗಳು ಪ್ಲಸ್ ಇಲ್ಲಿ 1:5ಗೆ ಸೆಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಮಹಿಳಾ ಅಭ್ಯರ್ಥಿಗಳು ಇಲ್ಲಿ ಗಮನವಿಟ್ಟು ಕೇಳಬೇಕು. ಅದೇ ರೀತಿಯಾಗಿ 1:1 56 ಹುದ್ದೆಗಳಲ್ಲಿ ನಿಮ್ಮದು ಒಂದು ಹುದ್ದೆ ಆಗಿರಬೇಕು ಅಂತ ಹೇಳಿದರೆ ನಿಮ್ಮ ಸ್ಕೋರ್ ಎಷ್ಟಾಗಿರಬೇಕು ಅಂತ ಇಲ್ಲಿ ಹೇಳೋದಾದರೆ GM ಕ್ಯಾಟಗರಿ ಅವ್ರದ್ದು ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋದು 56 ಪ್ಲಸ್ ನಿಮ್ಮ ಸ್ಕೋರ್ ಏನಾದರೂ ಆಗಿದರೆ ನೀವು ಇಲ್ಲಿ GM ಕ್ಯಾಟಗರಿಯಲ್ಲೇ ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಇಲ್ಲಿ ನೀವು ನೋಡೋದಾದರೆ ಪರಿಶಿಷ್ಟ ಜಾತಿಯಲ್ಲಿ 17 ವಿದ್ಯಾರ್ಥಿಗಳಿಗೆ ಇಲ್ಲಿ ಅಥವಾ 17 ಕ್ಯಾಂಡಿಡೇಟ್ಸ್ಗೆ ಇಲ್ಲಿ ಪೋಸ್ಟ್ಗಳು ಖಾಲಿ ಇದ್ದು, ಹಾಗೆ ಗ್ರಾಮೀಣ ಅಭ್ಯರ್ಥಿಗೆ 4, ತೃತೀಯ ಲಿಂಗಕ್ಕೆ 1, ಮಾಜಿ ಸೈನಿಕರಿಗೆ 2, ಅದೇ ರೀತಿಯಾಗಿ ಯೋಜನೆ ನಿರತಗೊಂಡ ಅಭ್ಯರ್ಥಿಗೆ 1, ಕನ್ನಡ ಮಾಧ್ಯಮಕ್ಕೆ 1, ಇತರರಿಗೆ 8 ವಿದ್ಯಾರ್ಥಿಗಳಿಗೆ ಇಲ್ಲಿ ಖಾಲಿ ಇದ್ದು, ಹಾಗೆ SC ಕ್ಯಾಟಗರಿಯವರಿಗೆ ಎಷ್ಟು ಅಂಕಗಳು ಬಂದರೆ ಇಲ್ಲಿ ಪಾಸ್ ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ಬೋದು 1:1ಗೆ ನೀವು ಸೆಲೆಕ್ಟ್ ಆಗಬೇಕು ಅಂತ ಹೇಳಿದರೆ ಇಲ್ಲಿ ನೀವು ಮಿನಿಮಮ್ಮು 45 ಪ್ಲಸ್ ನೀವು ಇಲ್ಲಿ ಏನಾದರೂ ತೆಗೆದ್ರೆ ಇಲ್ಲಿ ನೀವು 1:1ಗೆ ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ನೀವಿಲ್ಲಿ ಗಮನವಿಟ್ಟು ಕೇಳಬೇಕಾಗುತ್ತೆ. ಅದೇ ರೀತಿಯಾಗಿ ನೀವಿಲ್ಲಿ ಪರಿಶಿಷ್ಟ ಪಂಗಡಕ್ಕೆ ST ಕ್ಯಾಟಗರಿಯವರಿಗೆ ಬಂದರೆ ಇಲ್ಲಿ ನೀವು ಗ್ರಾಮೀಣ ಅಭ್ಯರ್ಥಿಗೆ 1, ಯೋಜನೆ ನಿರತಗೊಂಡರಿಗೆ ಯಾವುದೂ ಇಲ್ಲ, ಇತರರಿಗೆ 2 ಪೋಸ್ಟ್ಗಳು ಮಾತ್ರ ಖಾಲಿ ಇದ್ದಾವೆ. ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡಕ್ಕೆ ST ಕ್ಯಾಟಗರಿಗೆ ಇಲ್ಲಿ ನೀವು 42 ಪ್ಲಸ್ ನೀವೇನಾದರೂ ಸ್ಕೋರ್ ಮಾಡಿದರೆ ಇಲ್ಲಿ ನೀವು 1:5ಗೆ ಸೆಲೆಕ್ಟ್ ಆಗ್ತೀರಾ. ಅದೇ ರೀತಿಯಾಗಿ 43 ಪ್ಲಸ್ ಏನಾದರೂ ಮಾಡಿದರೆ 1:1ಗೂ ಕೂಡ ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ. ಹಾಗೆ ಪ್ರವರ್ಗ 1 ಕ್ಯಾಟಗರಿಯಲ್ಲಿ ನೀವು ನೋಡೋದಾದರೆ ಇಲ್ಲಿ ನೀವು 5 ಅಭ್ಯರ್ಥಿಗಳು ನೀವು ಇಲ್ಲಿ ನೋಡಿದ್ರೆ 5 ಪೋಸ್ಟ್ಗಳು ಖಾಲಿ ಇದ್ದಾವೆ 5 ಅಭ್ಯರ್ಥಿಗಳಿಗೆ. ಅದೇ ರೀತಿಯಾಗಿ ನೀವು ಇಲ್ಲಿ 42 ಪ್ಲಸ್ ನೀವೇನಾದರೂ ಮಾಡಿದ್ರೆ ಇಲ್ಲಿ ನೀವು 1:1ಗೆ ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಇದ್ದಾವೆ. ಅದೇ ರೀತಿಯಾಗಿ ಇಲ್ಲಿ 2A ಕ್ಯಾಟಗರಿಯವ್ರದ್ದು ನೋಡಿದ್ರೆ ಒಟ್ಟಾರೆಯಾಗಿ 17 ವಿದ್ಯಾರ್ಥಿಗಳು ಇಲ್ಲಿ ಖಾಲಿ ಇದ್ದಾವೆ. 17 ವಿದ್ಯಾರ್ಥಿಗಳಿಗೆ ಪೋಸ್ಟ್ಗಳು ಇಲ್ಲಿ ಖಾಲಿ ಇದ್ದು, ಒಟ್ಟಾರೆಯಾಗಿ ಇಲ್ಲಿ 1:1ಗೆ ನೀವು ಸೆಲೆಕ್ಟ್ ಆಗಬೇಕು ಅಂತ ಹೇಳಿದ್ರೆ 1:5ಗೆ ಇಲ್ಲಿ ಸೆಲೆಕ್ಟ್ ಆಗಬೇಕು, 1:1ಗೆ ಸೆಲೆಕ್ಟ್ ಆಗಬೇಕು ಅಂತ ಹೇಳಿದರೆ 2A ಕ್ಯಾಟಗರಿಯವ್ರದ್ದು ಇಲ್ಲಿ ನೀವು 46 ಪ್ಲಸ್ ನೀವೇನಾದರೂ ಮಾಡಿದ್ರೆ ಇಲ್ಲಿ ಕೂಡ ನೀವು ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಅದೇ ರೀತಿಯಾಗಿ ಇಲ್ಲಿ 2B ಕ್ಯಾಟಗರಿಗೆ 5 ಪೋಸ್ಟ್ಗಳು ಮಾತ್ರ ಖಾಲಿ ಇದ್ದು, ನೀವು ಇಲ್ಲಿ ಏನಾದರೂ 2B ಕ್ಯಾಟಗರಿಯವ್ರದ್ದು ನೀವಿಲ್ಲಿ 1:1ಗೆ ಸೆಲೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ನೀವಿಲ್ಲಿ 45 ಪ್ಲಸ್ ನಿಮ್ಮ ಸ್ಕೋರನ್ನು ಮಾಡಿದ್ರೆ ನೀವಿಲ್ಲಿ ಸೆಲೆಕ್ಟ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದೇ ರೀತಿಯಾಗಿ 3A ಕ್ಯಾಟಗರಿಯವ್ರದ್ದು ಒಟ್ಟಾರೆಯಾಗಿ 4 ಹುದ್ದೆಗಳು ಮಾತ್ರ ಖಾಲಿ ಇದ್ದು, 1 ತೃತೀಯ ಲಿಂಗಕ್ಕೆ ಖಾಲಿ ಇದೆ. ಅದೇ ರೀತಿಯಾಗಿ ಮಾಜಿ ಸೈನಿಕರಿಗೆ 1 ಇದೆ. ಅದೇ ರೀತಿಯಾಗಿ 2 ಮಾತ್ರ ಇಲ್ಲಿ ಪೋಸ್ಟ್ಗಳು ಖಾಲಿ ಇರತಕ್ಕಂಥ ಸಾಮಾನ್ಯ ಮಹಿಳೆಯರಿಗೆ 2 ಹುದ್ದೆಗಳು ಮಾತ್ರ ಖಾಲಿ ಇದ್ದಾವೆ. ಅದೇ ರೀತಿಯಾಗಿ 2 ಹುದ್ದೆಗಳಿಗೆ ನೀವು ಏನಾದರೂ ಎಲಿಜಿಬಲ್ ಆಗಬೇಕು ಅಂತ ಹೇಳಿದ್ರೆ 3A ಕ್ಯಾಟಗರಿಯವ್ರದ್ದು ಇಲ್ಲಿ ನೀವು 41 ಪ್ಲಸ್ ನೀವೇನಾದರೂ ಮಾಡಿದ್ರೆ ನೀವಿಲ್ಲಿ 1:1ಗೆ ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಅದೇ ರೀತಿಯಾಗಿ 3B ಕ್ಯಾಟಗರಿಗೆ 5 ಹುದ್ದೆಗಳು ಮಾತ್ರ ಖಾಲಿ ಇದ್ದು, ಗ್ರಾಮೀಣ ಅಭ್ಯರ್ಥಿಗೆ 2, ಅದೇ ರೀತಿಯಾಗಿ ಮಾಜಿ ಸೈನಿಕರಿಗೆ 1, ಕನ್ನಡ ಮಾಧ್ಯಮಕ್ಕೆ 1 ಮತ್ತು ಇತರರಿಗೆ 1. ಒಟ್ಟಾರೆಯಾಗಿ ಇಲ್ಲಿ ಮಾಜಿ ಸೈನಿಕರಿಗೆ 1 ಬಿಟ್ಟರೆ ನೀವಿಲ್ಲಿ 4 ಪೋಸ್ಟಸ್ಗೆ ಮಾತ್ರ ನೀವಿಲ್ಲಿ ಎಲಿಜಿಬಲ್ ಆಗ್ತೀರಾ. ಅದೇ ರೀತಿಯಾಗಿ 3B ಕ್ಯಾಟಗರಿಯವರು ನೀವೇನಾದರೂ ಇಲ್ಲಿ 42 ಪ್ಲಸ್ ನಿಮ್ಮ ಸ್ಕೋರ್ ಏನಾದರೂ ಮಾಡಿದ್ರೆ ನೀವು ಇಲ್ಲಿ ಕೂಡ 1:1ಗೆ ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಬೆಂಗಳೂರು ನಗರದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಐಕಾನನ್ನು ಆಲ್ ಇಟ್ಕೊಂಡು ನಿಮಗೆ ಯಾವೆಲ್ಲ ಡಿಸ್ಟಿಕ್ಗಳಿಗೆ ನಿಮಗೇನಾದರೂ ಬೇಕು ಅಂತ ಹೇಳಿದ್ರೆ ನಾನು ಕಮೆಂಟ್ ಮುಖಾಂತರ ತಿಳಿಸೋದ್ರಿಂದ ನಾನು ನಿಮಗೆ ಆ ಡಿಸ್ಟಿಕ್ದು ಕಟ್ ಆಫ್ ಲಿಸ್ಟ್ ಬಗ್ಗೆ ಮಾಡಿಕೊಡ್ತೀನಿ. ಅದೇ ರೀತಿಯಾಗಿ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ನಿಮ್ಮ ಎಲ್ಲ ಕಮೆಂಟ್ಗಳಿಗೆ ರಿಪ್ಲೈ ಮಾಡುವ ಮುಖಾಂತರ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಮ್ಮ ಎಲ್ಲ ಮಾಹಿತಿಗಳು ಹಾಗೆ ಇದೇ ರೀತಿಯಾಗಿ ಒಂದು ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.